ಆತ್ಮೀಯ 5ನೇ ತರಗತಿ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಈ ದಿನದ ತರಗತಿಗೆ ಸ್ವಾಗತ. ಮಕ್ಕಳೇ, ಈ ದಿನದ ತರಗತಿಯಲ್ಲಿ ಒಂದು ಸುಂದರವಾಗಿರತಕ್ಕಂತಹ ಪದ್ಯವನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಯಾವುದು ಆ ಪದ್ಯ ಅಂತ ಹೇಳಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾವೆಲ್ಲರೂ ಕೂಡ ಎಲ್ಲಿ ವಾಸ ಮಾಡ್ತಾ ಇದೀವಿ? ನಾವೆಲ್ಲರೂ ಕೂಡ ಕನ್ನಡ ನಾಡಿನಲ್ಲಿ ವಾಸ ಮಾಡ್ತಾ ಇದೀವಿ ಅಲ್ವಾ ಮಕ್ಕಳೇ? ಈ ನಮ್ಮ ಕನ್ನಡ ನಾಡು ಕಲೆ, ಸಾಹಿತ್ಯ, ವಾಸ್ತುಶಿಲ್ಪ, ಪ್ರಕೃತಿ ಸೌಂದರ್ಯ ಮುಂತಾದವುಗಳಿಗೆ ಹೆಸರುವಾಸಿಯಾದಂತಹ ನಮ್ಮ ಈ ನಾಡಿನಲ್ಲಿ ನಾವೆಲ್ಲರೂ ಕೂಡ ಕನ್ನಡಿಗರು ವಾಸ ಮಾಡ್ತಾ ಇದೀವಿ. ಹಾಗೆ ಈ ನಮ್ಮ ಕನ್ನಡ ನಾಡನ್ನ ಗಂಧದ ನಾಡು ಅಂತ ಹೇಳಿ ಕೂಡ ಕರೀತಾರೆ. ಹಾಗೆ ಶ್ರೀಗಂಧದ ಬೀಡು, ಕರುನಾಡು, ಕಪ್ಪು ಮಣ್ಣಿನ ನಾಡು ಅಂತ ಹೇಳಿ ಹಲವಾರು ಹೆಸರುಗಳಿಂದ ಕರೀತಾರೆ. ಹಾಗೆ ನಮ್ಮ ಕನ್ನಡದ ಅನೇಕ ಕವಿಗಳು ನಮ್ಮ ಕನ್ನಡ ನಾಡಿನ ಬಗ್ಗೆ, ನಮ್ಮ ಕನ್ನಡ ನಾಡು ನುಡಿಯ ಬಗ್ಗೆ ಹಾಡಿ ಹೊಗಳಿ ಹಲವಾರು ಪದ್ಯಗಳನ್ನ ರಚನೆ ಮಾಡಿದ್ದಾರೆ. ಇವಾಗ ಅಂಥದ್ದೇ ಒಂದು ಪದ್ಯವನ್ನ ನಾನು ನಿಮ್ಗೆ ಮಾಡ್ತಾ ಇದ್ದೀನಿ. ಈಗಾಗಲೇ ಬೋರ್ಡ್ ಮೇಲೆ ಕೂಡ ನೀವು ನೋಡಿರ್ಬೋದು. ಪದ್ಯದ ಶೀರ್ಷಿಕೆ ಏನು ಅಂತ ಹೇಳಿ ಕಾಣಿಸ್ತಾ ಇದೆ. ನಾವೆಲ್ಲರೂ ಕೂಡ ಕನ್ನಡಿಗರು, ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇದೀವಿ. ಹೀಗಿದ್ದಾಗ ನಮ್ಮೆಲ್ಲರಿಗೂ ಕೂಡ ಒಬ್ರು ತಾಯಿ ಇರ್ಲೇಬೇಕಲ್ವಾ? ಎಸ್, ವೆರಿ ಗುಡ್. ನಮ್ಮೆಲ್ಲರ ತಾಯಿಯನ್ನ ನಾವು ಕನ್ನಡಾಂಬೆ ಅಂತ ಹೇಳಿ ಕರಿತೀವಿ. ಈ ಕನ್ನಡಾಂಬೆಯನ್ನೇ ಭುವನೇಶ್ವರಿ ಅಂತ ಹೇಳಿ ಕರೀತಕ್ಕಂಥದ್ದು ವಾಡಿಕೆ. ಓಕೆನಾ? ಇವಾಗ ನಮ್ಮ ಪದ್ಯದ ಶೀರ್ಷಿಕೆ ಹೆಸರು ಭುವನೇಶ್ವರಿ ಅಂತ ಹೇಳಿ. ಭುವನೇಶ್ವರಿ ಅಂತ ಹೇಳಿದ್ರೆ ಕನ್ನಡ ತಾಯಿ, ನಮ್ಮೆಲ್ಲರ ತಾಯಿ, ನಮ್ಮನ್ನ ಕಾಪಾಡ್ತಕ್ಕಂಥವಳು, ನಮ್ಮೆಲ್ಲರನ್ನ ಪೋಷಿಸ್ತಕ್ಕಂಥವಳು, ಎಲ್ಲಾ ಕನ್ನಡಿಗರನ್ನ ಕಾಪಾಡ್ತಕ್ಕಂಥವಳು ನಮ್ಮ ಕನ್ನಡ ತಾಯಿ ಭುವನೇಶ್ವರಿ. ಈ ಭುವನೇಶ್ವರಿ ಅನ್ನೋ ಶೀರ್ಷಿಕೆನಲ್ಲಿರ್ತಕ್ಕಂತಹ ಪದ್ಯವನ್ನ ನಾನು ಈ ದಿನದ ತರಗತಿಯಲ್ಲಿ ಮಾಡ್ತಾ ಇದ್ದೀನಿ. ಈ ಒಂದು ಪದ್ಯವನ್ನ ರಚನೆ ಮಾಡಿರ್ತಕ್ಕಂಥದ್ದು BV ಸತ್ಯನಾರಾಯಣ ರಾವ್ ಅಂತ ಹೇಳಿ. ಈ ಭುವನೇಶ್ವರಿ ಪದ್ಯವನ್ನ ನಿಮ್ಗೆ ಏನಕ್ಕೆ ಇಟ್ಟಿದ್ದಾರೆ ಅಂತ ಹೇಳಿ ನೋಡೋದಾದ್ರೆ, ನಮ್ಮ ಕನ್ನಡ ನಾಡು ನುಡಿಯ ಬಗ್ಗೆ ಚಿಕ್ಕ ಮಕ್ಕಳಲ್ಲಿ ಪ್ರೀತಿಯನ್ನ ಮೂಡಿಸ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಪದ್ಯವನ್ನ ಇಟ್ಟಿದ್ದಾರೆ. ಹಾಗೆ ನಮ್ಮ ಕನ್ನಡ ನಾಡಿನ ಇತಿಹಾಸವನ್ನ ತಿಳಿಸ್ತಕ್ಕಂತಹ ಉದ್ದೇಶ, ಹಾಗೆ ನಮ್ಮ ಕನ್ನಡ ನಾಡನ್ನ ಆಳಿದಂತಹ ಪರಾಕ್ರಮಿಗಳ ಬಗ್ಗೆ ತಿಳಿಸ್ತಕ್ಕಂಥದ್ದು, ಹಾಗೆ ನಮ್ಮ ನಾಡನ್ನ ಕಟ್ಟೋದಕ್ಕೆ ಹೋರಾಟವನ್ನ ಮಾಡಿದಂತಹ ವ್ಯಕ್ತಿಗಳನ್ನ ಪರಿಚಯಿಸುವ ಸಲುವಾಗಿ, ಹಾಗೆ ಇಲ್ಲಿರ್ತಕ್ಕಂತಹ ಕಲೆ, ವಾಸ್ತುಶಿಲ್ಪ, ಸಾಹಿತ್ಯ, ಸಂಗೀತ, ಮತ್ತೆ ನಮ್ಮ ಪ್ರಕೃತಿ ಸೌಂದರ್ಯ, ನಮ್ಮ ಐತಿಹಾಸಿಕ ಪರಂಪರೆ, ಇದನ್ನೆಲ್ಲ ನಿಮ್ಮಂತಹ ವಿದ್ಯಾರ್ಥಿಗಳು ತಿಳ್ಕೊಳ್ಳಿ. ನಮ್ಮ ಕನ್ನಡ ಭಾಷೆ ಬಗ್ಗೆ, ನಮ್ಮ ಕನ್ನಡ ನಾಡಿನ ಬಗ್ಗೆ ನಿಮ್ಗೆ ಅಭಿಮಾನ ಮೂಡ್ಲಿ, ಎಲ್ಲರೂ ಸೇರಿ ಕನ್ನಡವನ್ನ ರಕ್ಷಿಸುವಂತಾಗ್ಲಿ ಅನ್ನೋ ಉದ್ದೇಶದಿಂದ ಈ ಒಂದು ಪದ್ಯವನ್ನ ಇಟ್ಟಿದ್ದಾರೆ. ಇವಾಗ ನಾನು ಈ ಪದ್ಯ ರಚನೆ ಮಾಡಿರ್ತಕ್ಕಂತಹ BV ಸತ್ಯನಾರಾಯಣ ರಾವ್ ಇವರ ಪರಿಚಯವನ್ನ ಮಾಡ್ಕೊಡ್ತಾನೆ. ಕೃತಿಕಾರರ ಪರಿಚಯ. ಸತ್ಯವಿಠಲ ಎಂಬ ಅಂಕಿತದಿಂದ ಪ್ರಸಿದ್ಧವಾಗಿರುವ BV ಸತ್ಯನಾರಾಯಣ ರಾವ್ ಅವರು 1948ರಲ್ಲಿ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಬುಕ್ಕಪಟ್ಟಣದಲ್ಲಿ ಜನಿಸಿದರು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವೀಧರರಾದಂತಹ ಇವರು ಪ್ರಕೃತ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದಲ್ಲಿ ಉಪ ಪ್ರಧಾನ ವ್ಯವಸ್ಥಾಪಕರಾಗಿ ಕಾರ್ಯವನ್ನ ನಿರ್ವಹಿಸಿ ನಿವೃತ್ತರಾಗಿದ್ದಾರೆ. ಗೀತ, ಸ್ತೋತ್ರ, ಕಾವ್ಯ, ಲಾವಣಿ, ಗದ್ಯ ಹೀಗೆ ವಿವಿಧ ಪ್ರಕಾರಗಳಲ್ಲಿ 60ಕ್ಕಿಂತ ಹೆಚ್ಚು ಕೃತಿಗಳನ್ನ ರಚಿಸಿದ್ದಾರೆ. 11 ಭಾಮಿನಿ ಕಾವ್ಯಗಳನ್ನ, ಬಸವ ಭಾರತಿ ಸುದೀರ್ಘ ಲಾವಣಿ ಕಾವ್ಯವನ್ನ ರಚಿಸಿದ್ದಾರೆ. ಹಾಗೆಯೇ ಸಂಪೂರ್ಣ ದೇವಿ ಮಹಾತ್ಮೆ, ಬಸವೇಶ್ವರ ಲೀಲಾ ವೈಭವಂ, ಲಂಕೇಶ್ವರ ಸೋಮನಾಥ ಚಾರಿತ್ರ್ಯ ಮುಂತಾದ ಕಾವ್ಯಗಳನ್ನ ಕೂಡ ರಚಿಸಿದ್ದಾರೆ. ಹಾಗೆ ಇವರು ಕನ್ನಡ ಮತ್ತು ಸಂಸ್ಕೃತ ಎರಡೂ ಭಾಷೆಗಳಲ್ಲಿ ಪಾಂಡಿತ್ಯವನ್ನ ಉಳ್ಳವರಾಗಿದ್ರು. ಬಾಹುಬಲಿ ಚರಿತಂ, ಗಾಯತ್ರಿ ರಾಮಾಯಣ, ಸಿರಿಗನ್ನಡ ವೈಜಯಂತಿ, ಕನ್ನಡ ನಾಡ ಚರಿತ್ರೆ, ತತ್ವಭಾರತಿ, ಭಾವಗೀತಗಳು, ಶ್ರೀ ಶಿವಕುಮಾರ ಸ್ವಾಮಿ ಗುರುಚರಿತಂ, ಗುರುದತ್ತ ಚರಿತಂ ಇವರು ರಚನೆ ಮಾಡಿರ್ತಕ್ಕಂತಹ ಪ್ರಮುಖ ಕೃತಿಗಳು. ಓಕೆನಾ? ಇದಿಷ್ಟು ಸತ್ಯನಾರಾಯಣ ರಾವ್ ಇವರ ಪರಿಚಯ. ನಿಮಗೆ ನೆನ್ಪಿಟ್ಕೊಳ್ಳೋದಕ್ಕೆ ಈಸಿ ಆಗಿರ್ಲಿ ಅಂತ ಹೇಳಿ ನಾನು ಒಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನಷ್ಟೇ ಹೇಳ್ತಾ ಇದ್ದೀನಿ ಕೃತಿಕಾರರ ಪರಿಚಯದಲ್ಲಿ. ನೋಡಿ, ಕೃತಿಕಾರರ ಪರಿಚಯ. ಕವಿಯ ಹೆಸರು BV ಸತ್ಯನಾರಾಯಣ ರಾವ್. ಇವರ ಜನನ 1948. ಸ್ಥಳ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಬುಕ್ಕಪಟ್ಟಣ. ಹಾಗೆ ಇವರ ಕಾವ್ಯ ನಾಮ ಬಂದು ಸತ್ಯವಿಠಲ ಅಂತ ಹೇಳಿ, ಅಂಕಿತ ನಾಮ ಸತ್ಯವಿಠಲ ಅಂತ ಹೇಳಿ. ಹಾಗೆ ರಚನೆ ಮಾಡಿರ್ತಕ್ಕಂಥ ಕೃತಿಗಳು ಬಾಹುಬಲಿ ಚರಿತಂ, ಗಾಯತ್ರಿ ರಾಮಾಯಣ, ಸಿರಿಗನ್ನಡ ವೈಜಯಂತಿ, ಕನ್ನಡ ನಾಡ ಚರಿತ್ರೆ. ಇದಿಷ್ಟು ಕೃತಿಗಳನ್ನ ಅವರು ರಚನೆ ಮಾಡಿದ್ದಾರೆ. ಇವಾಗ ಈ ಪದ್ಯವನ್ನ ಒಂದ್ಸರಿ ಓದ್ತೀನಿ ನಾನು, ಆಮೇಲೆ ಇದರ ಅರ್ಥವನ್ನ ಹೇಳ್ತೀನಿ. ಎಲ್ರು ಕೂಡ ನಿಮ್ಮ ಪಠ್ಯ ಪುಸ್ತಕವನ್ನ ತೆರೆಯಿರಿ. ಪದ್ಯ ಭುವನೇಶ್ವರಿ.
ಕೃತಿಕಾರರ ಹೆಸರು BV ಸತ್ಯನಾರಾಯಣ ರಾವ್. ಭುವನೇಶ್ವರಿ ಪದ ಪೂಜಿಸಿ ಹೇಳುವೆ ಸಿರಿಗನ್ನಡವರ ಚರಿತೆಯೇನು. ಕನ್ನಡ ನಾಡಿನ ಹೆಮ್ಮೆಯ ಮಕ್ಕಳೇ ಕೇಳಿರಿ ನಾಡಿನ ಸೊಬಗನ್ನು. ಗೆದ್ದು ಪಲ್ಲವರ ಕದಂಬ ಮಯೂರ ಮೆರೆದನುವರ ಬನವಾಸಿಯಲಿ. ತದನಂತರ ಚಾಲುಕ್ಯರ ಆಳ್ವಿಕೆ ವೀರತಾಣ ಬಾದಾಮಿಯಲಿ. ನಾಡಿನ ಹೆಮ್ಮೆಯ ಗಂಗ ಮನೆತನ ರಾಷ್ಟ್ರಕೂಟ ಹೊಯ್ಸಳ ಹಿರಿಮೆ. ವಿಜಯನಗರ ಸಿರಿ ಕೆಳದಿಯ ವೈಭವ ಕನ್ನಡ ಮಾತೆಯ ನಿಜಗರಿಮೆ. ಹೊಯ್ಸಳ ಪತನದ ನಂತರ ಬೆಳೆಯಿತು ವಿಜಯನಗರವತಿ ಶೀಘ್ರದಲ್ಲಿ. ಲೋಕವೇ ಬೆರಗಾಗುವ ಸಿರಿ ಸಂಪದ ಮೆರೆಯಿತು ಈ ಸಾಮ್ರಾಜ್ಯದಲ್ಲಿ. ಯುದ್ಧದಿ ಆಂಗ್ಲರನೆದುರಿಸಿ ಗೆದ್ದಳು ಚೆನ್ನಮ್ಮನು ಕಿತ್ತೂರಿನಲ್ಲಿ. ದ್ರೋಹಕ್ಕೆ ಸೆರೆಯಾಗುತ್ತ ದಿನವನು ದೂಡಿದಳವಳು ಜೈಲಿನಲ್ಲಿ. ರಾಜರ ಅಂತ ಕಲಹದಿ ಬಿಳಿಯರು ಭಾರತವನ್ನೇ ನುಂಗಿದರು. ಮೈಸೂರಿನ ಹುಲಿ ಟಿಪ್ಪುವ ಸೋಲಿಸಿ ಶ್ರೀರಂಗಪಟ್ಟಣವನ ಮರಿದರು. ಸ್ವತಂತ್ರ ಭಾರತ ಚಳುವಳಿ ದೇಶದಿ ಬೆಳೆಯಿತು ಗಾಂಧಿ ತತ್ವದಲ್ಲಿ. ಸ್ವದೇಶಿ ಚಳುವಳಿ ಅಸಹಕಾರಗಳು ಮೊಳೆತವು ಹಿರಿಯರ ಮಾರ್ಗದಲ್ಲಿ. 47ರ ಆಗಸ್ಟಿನಲ್ಲಿ 14ರ ನಡುರಾತ್ರಿಯಲ್ಲಿ ಹಾರಿತು ಸ್ವತಂತ್ರ ಭಾರತ ಬಾವುಟ ಹೆಮ್ಮೆಯ ಭಾರತ ದೇಶದಲ್ಲಿ. 56ರ ನವೆಂಬರ್ ವಿಶಾಲ ಮೈಸೂರಿನ ಉದಯ. ಭಾವನೆ ತುಂಬಲು 73ರಲ್ಲಿ ಕರ್ನಾಟಕವಾಗಿಹ ಪರಿಯ. ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಬಸವೇಶ್ವರರ ಸಿರಿಪಂಥವಿದೆ. ಕೊಂಕಣಿ ಉರ್ದು ತುಳುವಿನ ಸಂಸ್ಕೃತಿ ಕನ್ನಡತನ ಜಲ ಚಿಮ್ಮುತ್ತಿದೆ. ಕನ್ನಡ ಗೆಲ್ಲಲಿ ಕನ್ನಡ ಬಾಳಲಿ ನಮ್ಮಿ ಕನ್ನಡ ನೆಲದಲ್ಲಿ. ಕನ್ನಡ ಕಲಿಯಿರಿ ಕನ್ನಡ ಪೋಷಿಸಿ ನಮ್ಮಯ್ಯ ಕನ್ನಡ ನಾಡಿನಲ್ಲಿ. ಎಷ್ಟು ಸುಂದರವಾಗಿತ್ತಲ್ವಾ ಈ ಒಂದು ಪದ್ಯ. ಕೇಳ್ತಾ ಇದ್ರೆ ಕೇಳ್ತಾನೇ ಇರ್ಬೇಕು ಅಂತ ಹೇಳಿ ಅನ್ಸುತ್ತೆ. ಈ ಒಂದು ಪದ್ಯದಲ್ಲಿ ನಮ್ಮ ಕನ್ನಡ ನಾಡಿನಲ್ಲಿ ಆಳ್ವಿಕೆಯನ್ನ ನಡೆಸಿದಂತಹ ಪ್ರಮುಖ ರಾಜ ಮನೆತನಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಹಾಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಹಾಗೆ ನಮ್ಮ ಕರ್ನಾಟಕಕ್ಕೆ ಕರ್ನಾಟಕ ಎಂದು ನಾಮಕರಣ ಆಗಿದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಇವಾಗ ಒಂದೊಂದೇ ಪದ್ಯ ಭಾಗದ ಅರ್ಥವನ್ನ ಹೇಳ್ತಾ ಹೋಗ್ತೀನಿ. ಮೊದಲನೇ ಸಾಲುಗಳು ನೋಡಿ. ಭುವನೇಶ್ವರಿ ಪದ ಪೂಜಿಸಿ ಹೇಳುವೆ ಸಿರಿಗನ್ನಡವರ ಚರಿತೆಯೇನು. ಕನ್ನಡ ನಾಡಿನ ಹೆಮ್ಮೆಯ ಮಕ್ಕಳೇ ಕೇಳಿರಿ ನಾಡಿನ ಸೊಬಗನ್ನು. ಮೊದಲನೇದಾಗಿ ಕವಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ತಾಯಿ ಭುವನೇಶ್ವರಿಯ ಪಾದಗಳನ್ನ ಪೂಜಿಸಿ. ಪದ ಅಂತ ಹೇಳಿದ್ರೆ ಪಾದ. ತಾಯಿ ಭುವನೇಶ್ವರಿ ಅಂದ್ರೆ ಕನ್ನಡಾಂಬೆ. ಕನ್ನಡಾಂಬೆಯ ಪಾದಗಳಿಗೆ ಎರಗುತ್ತಾ ನಮಸ್ಕರಿಸುತ್ತಾ ಆಕೆಯ ಪಾದ ಪೂಜೆಯನ್ನ ಮಾಡಿ ನಾನು ನಮ್ಮ ಕನ್ನಡ ನಾಡಿನ ನಮ್ಮ ಸಿರಿಗನ್ನಡ ನಾಡಿನ ಚರಿತ್ರೆಯನ್ನ ಇತಿಹಾಸವನ್ನ ಹೇಳೋದಕ್ಕೆ ಹೊರಟಿದ್ದೇನೆ. ಹೇ ಕನ್ನಡಾಂಬೆಯ ಹೆಮ್ಮೆಯ ಮಕ್ಕಳಿರ. ನೀವೆಲ್ಲರೂ ಕೂಡ ಯಾರು? ಕನ್ನಡಾಂಬೆಯ ಹೆಮ್ಮೆಯ ಮಕ್ಕಳು. ಹೇ ಕನ್ನಡದ ಹೆಮ್ಮೆಯ ಮಕ್ಕಳ, ಕೇಳಿರಿ ನಮ್ಮ ಕನ್ನಡ ನಾಡಿನ ಸೊಬಗನ್ನು, ನಮ್ಮ ಕನ್ನಡ ನಾಡಿನ ಶ್ರೀಮಂತಿಕೆಯನ್ನು, ನಮ್ಮ ಕನ್ನಡ ನಾಡಿನ ಇತಿಹಾಸವನ್ನು ಅಂತೇಳಿ ಹೇಳ್ತಿದ್ದಾರೆ. ಮತ್ತೊಮ್ಮೆ ಹೇಳ್ತೀನಿ, ಕವಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ತಾಯಿ ಭುವನೇಶ್ವರಿ, ತಾಯಿ ಕನ್ನಡಾಂಬೆಯ ಪಾದಗಳನ್ನ ಪೂಜಿಸಿ ಸಿರಿಗನ್ನಡದ ಚರಿತ್ರೆಯನ್ನ ನಾನು ಹೇಳುತ್ತೇನೆ ಮಕ್ಕಳೇ. ನೀವೆಲ್ಲರೂ ಕೂಡಿ ನಮ್ಮ ಕನ್ನಡ ನಾಡಿನ ಚರಿತ್ರೆಯನ್ನ ಕೇಳಿ. ನಮ್ಮ ಕನ್ನಡ ನಾಡಿನ ಚರಿತ್ರೆ ತುಂಬಾ ಶ್ರೀಮಂತವಾದದ್ದು, ಸೊಗಸಾದದ್ದು. ನಾನು ಈಗ ನಮ್ಮ ಕನ್ನಡದ ಚರಿತ್ರೆಯನ್ನ ಹೇಳಲು ಪ್ರಾರಂಭಿಸುತ್ತೇನೆ. ಎಲ್ಲರೂ ಕೂಡ ಗಮನವಿಟ್ಟು ಕೇಳಿ ಅಂತ ಹೇಳಿ ಪ್ರಾರಂಭದ 2 ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ. ಈಗ ನಂತರದ ಸಾಲುಗಳಲ್ಲಿ ನಮ್ಮ ಕರ್ನಾಟಕದ ಇತಿಹಾಸ ಪ್ರಾರಂಭವಾಗುತ್ತೆ. ನೋಡಿ ಇಲ್ಲಿ, ಗೆದ್ದು ಪಲ್ಲವರ ಕದಂಬ ಮಯೂರ ಮೆರೆದನುವರ ಬನವಾಸಿಯಲಿ. ತದನಂತರ ಚಾಲುಕ್ಯರ ಆಳ್ವಿಕೆ ವೀರತಾಣ ಬಾದಾಮಿಯಲಿ. ಇಲ್ಲಿ ನಮ್ಮ ಕರ್ನಾಟಕವನ್ನ ಆಳಿದಂತಹ ರಾಜವಂಶದ ಬಗ್ಗೆ ಹೇಳ್ತಾ ಇದ್ದಾರೆ. ಗೆದ್ದು ಪಲ್ಲವರ ಅಂದ್ರೆ ಇಲ್ಲಿ ಕಂಚಿ ಅಂತಕ್ಕಂತಹ ಒಂದು ಸ್ಥಳ ಇರುತ್ತೆ. ಈ ಪಲ್ಲವರ ಒಂದು ಸ್ಥಳವನ್ನ ಆಕ್ರಮಣ ಮಾಡಿದಂಥದ್ದು ಅಂತ ಹೇಳಿದ್ರೆ ಕದಂಬರ ಮಯೂರ ವರ್ಮ ಅಂತಕ್ಕಂತಹ ಒಬ್ಬ ದೊರೆ. ಮಯೂರ ವರ್ಮ ಅಂತಕ್ಕಂಥವನು ಕದಂಬ ವಂಶದ ಸ್ಥಾಪಕ. ಕದಂಬ ವಂಶದ ಮಯೂರ ವರ್ಮ ಏನ್ ಮಾಡ್ದ ಅಂತ ಹೇಳಿದ್ರೆ, ಈತ ಆ ಪಲ್ಲವರನ್ನ ಸೋಲಿಸಿ ಈತ ತನ್ನ ಒಂದು ಆಡಳಿತವನ್ನ ಪ್ರಾರಂಭ ಮಾಡ್ದ. ತನ್ನ ಆಡಳಿತವನ್ನ ಪ್ರಾರಂಭ ಮಾಡಿ ಬನವಾಸಿಯಲ್ಲಿ ಆಳ್ವಿಕೆಯನ್ನ ಪ್ರಾರಂಭ ಮಾಡ್ದ. ಅಂದ್ರೆ ಕದಂಬರ ರಾಜಧಾನಿ ಬನವಾಸಿ. ಮಯೂರವರ್ಮ ಬನವಾಸಿಯನ್ನ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಪಲ್ಲವರನ್ನ ಸೋಲಿಸಿ ಆಳ್ವಿಕೆಯನ್ನ ಪ್ರಾರಂಭ ಮಾಡಿದ. ಸುಮಾರು ವರ್ಷಗಳ ಕಾಲ ಈ ಒಂದು ನಾಡಿನಲ್ಲಿ ಆಳ್ವಿಕೆಯನ್ನ ಮಾಡಿ ತನ್ನದೇ ಆದಂತಹ ಕೊಡುಗೆಗಳನ್ನ ನೀಡಿದ. ಆದರೆ ಕದಂಬರ ನಂತರ ಆಳ್ವಿಕೆಯನ್ನ ನಡೆಸಿದ್ದು ಅಂತ ಹೇಳಿದ್ರೆ
ಬಾದಾಮಿಯ ಚಾಲುಕ್ಯರು. ತದನಂತರ ಚಾಲುಕ್ಯರ ಆಳ್ವಿಕೆ ವೀರತಾಣ ಬಾದಾಮಿಯಲ್ಲಿ. ಈಗ ಕದಂಬರ ನಂತರ ಆಳ್ವಿಕೆಗೆ ಬಂದದ್ದು ಯಾರು? ತದನಂತರ ಬಾದಾಮಿಯ ಚಾಲುಕ್ಯರು ಆಳ್ವಿಕೆಯನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. 1ನೇ ಜಯಸಿಂಹ ಅಂತಕ್ಕಂಥವ್ನು ಈ ಬಾದಾಮಿ ಚಾಲುಕ್ಯರ ವಂಶದ ಸ್ಥಾಪಕ. ಹಾಗೆ ಈತ ಹಿಂದೆ ಬಾದಾಮಿಯನ್ನ ವಾತಾಪಿ ಅಂತ ಹೇಳಿ ಕರೀತಾ ಇದ್ರು. ಬಾದಾಮಿಯನ್ನ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆತ ಕರ್ನಾಟಕದಲ್ಲಿ ಆಳ್ವಿಕೆಯನ್ನ ನಡೆಸ್ತಾ ಇದ್ರು. ನಂತರ ನಾಡಿನ ಹೆಮ್ಮೆಯ ಗಂಗ ಮನೆತನ, ರಾಷ್ಟ್ರಕೂಟ, ಹೊಯ್ಸಳ ಹಿರಿಮೆ. ಬಾದಾಮಿಯ ಚಾಲುಕ್ಯರ ನಂತರ ತಲಕಾಡಿನಲ್ಲಿ ಗಂಗರು ಆಳ್ವಿಕೆಯನ್ನ ನಡೆಸಿದ್ರು. ಅದಾದ ನಂತರ ರಾಷ್ಟ್ರಕೂಟರು ಆಳ್ವಿಕೆಯನ್ನ ನಡೆಸಿದ್ರು. ರಾಷ್ಟ್ರಕೂಟ ವಂಶದ ಸ್ಥಾಪಕ ದಂತಿದುರ್ಗ. ಹಾಗೆ ರಾಷ್ಟ್ರಕೂಟರು ಮಾನ್ಯಕೇಟವನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನ ನಡೆಸಿದ್ರು. ನಂತರ ಹೊಯ್ಸಳರು ಆಳ್ವಿಕೆಯನ್ನ ನಡೆಸಿದ್ರು. ಹೊಯ್ಸಳ ವಂಶದ ಸ್ಥಾಪಕ ಸ್ಥಳ ಅಂತ ಹೇಳಿ ಇವರು ದ್ವಾರ ಸಮುದ್ರವನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನ ಮಾಡಿದ್ರು. ಈ ರೀತಿ ನಮ್ಮ ಕನ್ನಡ ನಾಡಿನಲ್ಲಿ ಹಲವಾರು ರಾಜವಂಶದ ಆಳ್ವಿಕೆಯನ್ನ ನೋಡ್ತೀವಿ. ನಂತರ ವಿಜಯನಗರ ಸಿರಿ. ನಂತರ ವಿಜಯನಗರದ ಅರಸರು, ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ್ದು ಹಕ್ಕ ಮತ್ತೆ ಬುಕ್ಕ. ಇವರು ಹಂಪೆನಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾರೆ. ಇವರ ಆಳ್ವಿಕೆ ಪ್ರಾರಂಭವಾಗುತ್ತೆ. ನಂತರ ಕೆಳದಿಯ ಅರಸರ ವೈಭವ ಪ್ರಾರಂಭ ಆಗುತ್ತೆ. ಚೌಡಪ್ಪ ಅಂತ ಹೇಳಿ ಕೆಳದಿಯ ಇಕ್ಕೇರಿನಲ್ಲಿ ಇವರ ಆಡಳಿತ ಪ್ರಾರಂಭವಾಗುತ್ತೆ. ಈ ಎಲ್ಲ ರಾಜ ಮನೆತನಗಳನ್ನ ನೋಡಿದ್ರೆ ಕನ್ನಡದ ನಿಜವಾದ ಹಿರಿಮೆ ಗರಿಮೆ ಇದಾಗಿದೆ. ನಂತರ ಯಾವ ರಾಜವಂಶಗಳು ಆಳ್ವಿಕೆ ನಡೆಸ್ತು ಅಂತ ಹೇಳಿದ್ರೆ, ಹೊಯ್ಸಳ ಪತನದ ನಂತರ ಬೆಳೆಯಿತು ವಿಜಯನಗರವತಿ ಶೀಘ್ರದಲ್ಲಿ. ಏನು ಹಕ್ಕ ಮತ್ತೆ ಬುಕ್ಕರು ಸ್ಥಾಪನೆ ಮಾಡಿದ್ರು ಅಂತ ಹೇಳಿದ್ನಲ್ಲ, ಅತ್ಯಂತ ಶ್ರೀಮಂತವಾದಂತಹ ಸಾಮ್ರಾಜ್ಯ. ಕೃಷ್ಣದೇವರಾಯ ಪ್ರಸಿದ್ಧ ಅರಸ. ಈ ಒಂದು ಕಾಲದಲ್ಲಿ ಹಂಪೆನಲ್ಲಿ ಮುತ್ತು ರತ್ನಗಳನ್ನ ರಸ್ತೆನಲ್ಲಿ ಮಾರ್ತಾ ಇದ್ರು. ಅಂದ್ರೆ ನಾವು ಕಲ್ಪನೆ ಮಾಡ್ಕೋಬೇಕು ಎಷ್ಟು ಶ್ರೀಮಂತವಾಗಿತ್ತು ನಮ್ಮ ನಾಡು ಅಂತ ಹೇಳಿ. ಇಲ್ಲಿ ವಿಜಯನಗರ ಅತಿ ಶೀಘ್ರದಲ್ಲಿ ಯಾವ ಒಂದು ಸಾಮ್ರಾಜ್ಯವೂ ಕಾಣದೇ ಇರತಕ್ಕಂತಹ ವೈಭವದಲ್ಲಿ ಮೆರೆಯಿತು. ಇಡೀ ಲೋಕವೇ ಆಶ್ಚರ್ಯ ಪಡುವಂತಹ ಸಿರಿ ಸಂಪದ ವಿಜಯನಗರ ಸಾಮ್ರಾಜ್ಯದಲ್ಲಿತ್ತು. ಈ ರೀತಿ ವೈಭವದಿಂದ ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆಯನ್ನ ನಡೆಸ್ತಾ ಇತ್ತು. ನಂತರ ಏನಾಯ್ತು ಅಂತ ಹೇಳಿದ್ರೆ, ಬ್ರಿಟಿಷರ ಆಕ್ರಮಣ ಆಗುತ್ತೆ ಭಾರತದ ಮೇಲೆ. ಭಾರತಕ್ಕೆ ವ್ಯಾಪಾರಕ್ಕೆ ಅಂತ ಬಂದಂತ ಬ್ರಿಟಿಷರು ಭಾರತದ ಅಪಾರವಾದ ಸಂಪತ್ತನ್ನ ನೋಡಿ ಇಲ್ಲೇ ಉಳಿತಕ್ಕಂತಹ ಯೋಚನೆ ಮಾಡ್ತಾರೆ. ನಂತರ ನಮ್ಮ ರಾಜರ ಮೇಲೆ ಆಳ್ವಿಕೆಯನ್ನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಯುದ್ಧದಿ ಆಂಗ್ಲರನ್ನೆದುರಿಸಿ ಗೆದ್ದಳು ಚೆನ್ನಮ್ಮನು ಕಿತ್ತೂರಿನಲ್ಲಿ. ಈ ರೀತಿ ಬ್ರಿಟಿಷರು ಹಲವಾರು ರಾಜ ಮನೆತನಗಳ ಮೇಲೆ ಯುದ್ಧ ಮಾಡ್ತಿರ್ತಾರೆ. ಅದರಲ್ಲಿ ಒಂದು ಉದಾಹರಣೆ ಇಲ್ಲಿ ಕೊಟ್ಟಿರೋದು ಅಂತ ಹೇಳಿದ್ರೆ, ಇವರು ಕಿತ್ತೂರು ರಾಣಿ ಚೆನ್ನಮ್ಮನ ಮೇಲೆ ಆಕ್ರಮಣವನ್ನ ಮಾಡ್ತಾರೆ. ಆದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಒಬ್ಬ ಹೆಣ್ಣು ಮಗಳಾದ್ರೂ ಕೂಡ ಧೈರ್ಯವಾಗಿ ಬ್ರಿಟಿಷರನ್ನ ಎದುರಿಸಿ ನಿಲ್ತಾಳೆ. ಬ್ರಿಟಿಷರ ಜೊತೆ ವೀರಾವೇಶದಿಂದ ಹೋರಾಟ ಮಾಡ್ತಾಳೆ. ಆದ್ರೆ ಕೊನೆಯದಾಗಿ ಆ ಯುದ್ಧ ಏನು ಚೆನ್ನಮ್ಮನಿಗೂ ಮತ್ತೆ ಬ್ರಿಟಿಷರಿಗೂ ನಡೀತಿರುತ್ತಲ್ವಾ, ಆ ಯುದ್ಧದಲ್ಲಿ ಕೊನೆಗೆ ಮೋಸದಿಂದ ರಾಣಿ ಚೆನ್ನಮ್ಮನನ್ನ ಸೆರೆ ಹಿಡಿದ್ ಬಿಡ್ತಾರೆ. ನೋಡಿ, ದ್ರೋಹಕ್ಕೆ ಸೆರೆಯಾಗುತ್ತ ದಿನವನು ದೂಡಿದಳವಳು ಜೈಲಿನಲ್ಲಿ. ಮೋಸದಿಂದ ಆಕೆಯನ್ನ ಸೆರೆ ಹಿಡಿದ್ಬಿಟ್ಟು ತಗೊಂಡು ಹೋಗಿ ಸೆರೆಮನೆಗೆ, ಜೈಲಿಗೆ ಹಾಕ್ಬಿಡ್ತಾರೆ. ಏನಕ್ಕೆ ಈ ರೀತಿ ಆಯ್ತು ನಮ್ಮ ರಾಜ್ಯದಲ್ಲಿ ಅಂತ ಹೇಳಿದ್ರೆ, ರಾಜರ ಅಂತ ಕಲಹದಿ ಬಿಳಿಯರು ಭಾರತವನ್ನೇ ನುಂಗಿದರು. ಯಾಕೆ ಅಂದ್ರೆ, ರಾಜರ ಆಳ್ವಿಕೆ ಇದ್ದಂತಹ ಸಂದರ್ಭದಲ್ಲಿ ಒಬ್ಬ ರಾಜರನ್ನ ಮತ್ತೊಬ್ಬ ರಾಜರ ವಿರುದ್ಧ ಎತ್ತುಗಟ್ಟತಕ್ಕಂಥದ್ದು, ಮತ್ತೆ ಅವ್ರ ವಿರುದ್ಧ ಇವ್ರ ವಿರುದ್ಧ ಅವರಿಗೆ ಚಾಳಿಯನ್ನ ಹೇಳ್ತಕ್ಕಂಥ ಕೆಲಸವನ್ನ ಬ್ರಿಟಿಷರು ಮಾಡ್ತಾ ಇದ್ರು. ಹಾಗಾಗಿ ನಮ್ಮ ಕರ್ನಾಟಕದ ರಾಜರ ನಡುವೆನೆ ಏನ್ ಪ್ರಾರಂಭ ಆಯ್ತು? ಜಗಳ ಪ್ರಾರಂಭ ಆಯ್ತು. ಅಂತಃಕಲಹ ಅಂದ್ರೆ ಒಳ ಜಗಳ ಪ್ರಾರಂಭವಾಯ್ತು. ಈ ಒಳ ಜಗಳವನ್ನ ಉಪಯೋಗ ಪಡಿಸ್ಕೊಂಡವ್ರು ಯಾರು? ಬ್ರಿಟಿಷರು. ಇದನ್ನ ಉಪಯೋಗ ಪಡಿಸ್ಕೊಂಡು ಕ್ರಮೇಣವಾಗಿ ನಮ್ಮ ಕರ್ನಾಟಕ ಅಥವಾ ನಮ್ಮ ದೇಶದ ಅನೇಕ ಸಾಮ್ರಾಜ್ಯಗಳನ್ನ ಗೆದ್ಕೊಳ್ತಾ ಬಂದ್ರು. ಹಾಗೆ ಮೈಸೂರಿನ ಹುಲಿ ಅಂತ ಹೇಳಿ ಕರೆಸ್ಕೊಂಡಿದ್ದಂತಹ ಟಿಪ್ಪು ಸುಲ್ತಾನನ್ನ ಸೋಲಿಸಿ ಶ್ರೀರಂಗಪಟ್ಟಣವನ್ನ ಬ್ರಿಟಿಷರು ಆಕ್ರಮಿಸಿಕೊಂಡರು. ಮೈಸೂರಿನ ಹುಲಿಯಾದಂತಹ ಮುಸಲ್ಮಾನ ದೊರೆ ಟಿಪ್ಪು ಸುಲ್ತಾನ್ ಮೈಸೂರಿನಲ್ಲಿ ಆಳ್ವಿಕೆ ಮಾಡ್ತಾ ಇರ್ತಾನೆ. ಬ್ರಿಟಿಷರು ಟಿಪ್ಪು ಸುಲ್ತಾನ್ ಮೇಲೆ ಆಕ್ರಮಣವನ್ನ ಮಾಡ್ಬಿಟ್ಟು ಮೈಸೂರನ್ನ ಕೂಡ ಅವರ ವಶಕ್ಕೆ ಪಡ್ಕೊಳ್ತಾರೆ. ಮೈಸೂರು ಅಂತ ಹೇಳಿದ್ರೆ ಶ್ರೀರಂಗಪಟ್ಟಣವನ್ನ ಅವರ ವಶಕ್ಕೆ ಪಡೆದುಕೊಳ್ತಾರೆ. ನಂತರ ಏನಾಯ್ತು? ಸ್ವತಂತ್ರ ಭಾರತ ಚಳುವಳಿ ದೇಶದಿ ಬೆಳೆಯಿತು ಗಾಂಧಿ ತತ್ವದಲ್ಲಿ. ಬ್ರಿಟಿಷರ ಆಳ್ವಿಕೆಯನ್ನ ನೋಡ್ತಾ ಇದ್ದಂತಹ ಭಾರತೀಯರಿಗೆ ಸಹಿಸ್ಕೊಳ್ಳೋದಕ್ಕಾಗ್ಲಿಲ್ಲ.
ಆಗ ಬ್ರಿಟಿಷರ ವಿರುದ್ಧ ಭಾರತೀಯರು ಚಳುವಳಿಯನ್ನ ಮಾಡೋದಕ್ಕೆ ಮುಂದಾದ್ರು. ಸ್ವತಂತ್ರ ಬರಲೇಬೇಕು ನಮ್ಮ ದೇಶಕ್ಕೆ ಅಂತ ಹೇಳ್ಬಿಟ್ಟು ಅನೇಕ ಚಳುವಳಿಗಳನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಗಾಂಧಿ ತತ್ವಗಳನ್ನ ಇಟ್ಕೊಂಡು ಸತ್ಯ, ಅಹಿಂಸೆ, ನ್ಯಾಯ, ನೀತಿ, ನಿಷ್ಠೆ ಮುಂತಾದ ಗಾಂಧಿ ತತ್ವಗಳನ್ನ ಇಟ್ಕೊಂಡು ಹೋರಾಟವನ್ನ ಮಾಡಿದ್ರು. ಹಾಗೆ ಸ್ವದೇಶಿ ಚಳುವಳಿಗಳನ್ನ ಮಾಡಿದ್ರು. ಭಾರತ ಸ್ವಾತಂತ್ರ್ಯ ಚಳುವಳಿಗಳಲ್ಲಿ ಮುಖ್ಯವಾದಂತಹದ್ದು ಸ್ವದೇಶಿ ಚಳುವಳಿ, ಅಸಹಕಾರ ಚಳುವಳಿ ಮುಂತಾದ ಚಳುವಳಿಗಳನ್ನ ಬ್ರಿಟಿಷರ ವಿರುದ್ಧ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಹಿರಿಯರ ಮಾರ್ಗದರ್ಶನದಲ್ಲಿ ಗಾಂಧೀಜಿ ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್, ಹಾಗೆ ಭಗತ್ ಸಿಂಗ್ ಮುಂತಾದ ಸ್ವಾತಂತ್ರ್ಯ ಹೋರಾಟಗಾರರ ನೇತೃತ್ವದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡೋದಕ್ಕೆ ಕನ್ನಡಿಗರು ಮುಂದಾದ್ರು. ಇದೆಲ್ಲದರ ಫಲವಾಗಿ 47ರ ಆಗಸ್ಟಿನಲ್ಲಿ 14ರ ನಡು ರಾತ್ರಿಯಲ್ಲಿ ಅನೇಕ ಭಾರತೀಯರು, ಅನೇಕ ದೇಶ ಪ್ರೇಮಿಗಳು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದರ ಫಲವಾಗಿ 1947 ಆಗಸ್ಟ್ 14ರ ಮಧ್ಯರಾತ್ರಿಯಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ತು. ಅದನ್ನೇ ಕವಿ ಯಾವ ರೀತಿ ಹೇಳ್ತಾ ಇದ್ದಾರೆ, ಹಾರಿತು ಸ್ವತಂತ್ರ ಭಾರತ ಬಾವುಟ, 14ರ ಮಧ್ಯರಾತ್ರಿ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು, ದೇಶದ ಬಾವುಟವನ್ನ ಹಾರಿಸಲಾಯಿತು. ಈ ನಮ್ಮ ಹೆಮ್ಮೆಯ ಭಾರತ ಅಂತೂ ಬ್ರಿಟಿಷರಿಂದ ವಿಮೋಚನೆಗೊಳ್ತು, ಬಂಧ ಮುಕ್ತಗೊಳಿತು ಅಂತ ಹೇಳ್ತಾ ಇದ್ದಾರೆ. 56ರ ನವೆಂಬರ್ 1 ವಿಶಾಲ ಮೈಸೂರಿನ ಉದಯ. 1956 ಅವತ್ತು ಏನಾಗುತ್ತೆ ನಮ್ಮ ನಾಡಿನಲ್ಲಿ ಅಂತ ಹೇಳಿದ್ರೆ, ಮದ್ರಾಸ್, ಮುಂಬೈ, ಹೈದರಾಬಾದ್ ಪ್ರಾಂತ್ಯದ ಮೈಸೂರು ರಾಜ್ಯಗಳು ವಿಲೀನ ಆಗುತ್ತೆ. ಎಲ್ಲ ಕನ್ನಡ ಮಾತಾಡ್ತಕ್ಕಂತಹ ಜನ ಒಂದು ಕಡೆ ಸೇರ್ಕೊಳ್ತಾರೆ. ಆಗ ಮೈಸೂರು ರಾಜ್ಯದ ಉದಯ ಆಗುತ್ತೆ. ಇದುವರೆಗೂ ಪ್ರಾಂತ್ಯಗಳಾಗಿ ವಿಭಾಗವಾಗಿದ್ದಂತಹ ನಾಡು ಮೈಸೂರು ರಾಜ್ಯವಾಗುತ್ತೆ. ನಂತರ ಎಲ್ಲರಲ್ಲೂ ಕೂಡ ಕನ್ನಡಿಗರು ಅಂತಕ್ಕಂಥ ಭಾವನೆ ಮೂಡಿಸೋ ಉದ್ದೇಶದಿಂದ 1973ರಲ್ಲಿ ಮೈಸೂರು ಅನ್ನೋ ಹೆಸರಿನ ಬದಲಿಗೆ ಮೈಸೂರಿಗೆ ಕರ್ನಾಟಕ ಅಂತ ಹೇಳಿ ನಾಮಕರಣವನ್ನ ಮಾಡ್ತಾರೆ. ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ಹೇಳಿ ನಾಮಕರಣ ಮಾಡಿ ಕನ್ನಡಿಗರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇರುವಂತೆ ಮಾಡ್ತಾರೆ. ಇನ್ನ ಈ ನಮ್ಮ ಕನ್ನಡ ನಾಡಿನಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ, ಬಸವೀಶ್ವರರ ಸಿರಿಪಂಥವಿದೆ. ಇನ್ನ ನಮ್ಮ ಕರ್ನಾಟಕದಲ್ಲಿ ಹಿಂದೂಗಳಿದ್ದಾರೆ, ಮುಸ್ಲಿಮರಿದ್ದಾರೆ, ಜೈನರಿದ್ದಾರೆ, ಕ್ರಿಸ್ತರಿದ್ದಾರೆ, ಹಾಗೆ ವೀರಶೈವ ಧರ್ಮದವರಿದ್ದಾರೆ. ಮುಂತಾದ ಧರ್ಮಗಳು, ಸಂಪ್ರದಾಯಗಳು ಇರ್ತಕ್ಕಂತಹ ನಾಡು ನಮ್ಮದಾಗಿದೆ. ಕೇವಲ ಧರ್ಮಗಳಷ್ಟೇ ಅಲ್ಲದೇನೆ ವಿವಿಧ ಭಾಷೆಗಳನ್ನ ಮಾತಾಡ್ತಕ್ಕಂಥ ಜನ ಇದ್ದಾರೆ. ಉರ್ದು, ತುಳು, ಹಾಗೆ ಕೊಂಕಣಿ, ಸಂಸ್ಕೃತ ಮುಂತಾದ ಭಾಷೆಗಳನ್ನ ಆಡ್ತಕ್ಕಂತಹ ಜನ ಕೂಡ ಇಲ್ಲಿದ್ದಾರೆ. ಕೊಂಕಣಿ, ಉರ್ದು, ತುಳುವಿನ ಸಂಸ್ಕೃತಿ ನಮ್ಮ ಕನ್ನಡ ತನದಲ್ಲಿ ಚಿಮ್ತಾ ಇದೆ. ನಮ್ಮ ಕನ್ನಡ ಜಲದಲ್ಲಿ, ನಮ್ಮ ಕನ್ನಡ ನೆಲದಲ್ಲಿ ಎಲ್ಲಾ ಧರ್ಮೀಯರು, ಎಲ್ಲಾ ಭಾಷೆಯನ್ನ ಮಾತನಾಡ್ತಕ್ಕಂಥ ಜನರು ವಾಸವಾಗಿದ್ದಾರೆ ಅಂತ ಹೇಳಿ ಪ್ರಾರಂಭದಿಂದ ಇಲ್ಲಿವರೆಗೂ ಕೂಡ ನಮ್ಮ ಕರ್ನಾಟಕವನ್ನ ಆಳಿದಂತಹ ರಾಜಮನೆತನಗಳು, ಬ್ರಿಟಿಷರ ಆಳ್ವಿಕೆ, ಹಾಗೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕದ್ದು, ಹಾಗೆ ಮೈಸೂರು ರಾಜ್ಯ ವಿಲೀನವಾಗಿದ್ದು, ಅದರ ನಂತರ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅನ್ನೋ ಹೆಸರು ಹೇಗೆ ಬಂತು ಮುಂತಾದ ವಿಚಾರಗಳನ್ನ ಇತಿಹಾಸದ ರೂಪದಲ್ಲಿ ನಮಗೆ ಹಾಡಿನ ರೂಪದಲ್ಲಿ ಹೇಳಿದ್ರು. ಇನ್ನ ನಂತರ ಎಲ್ಲ ಮಕ್ಕಳಿಗೂ ಏನ್ ಕರೆಯನ್ನ ಕೊಡ್ತಿದ್ದಾರೆ ಕವಿ ಅಂತ ಹೇಳಿದ್ರೆ, ಕನ್ನಡ ಗೆಲ್ಲಲಿ, ಕನ್ನಡ ಬಾಳಲಿ, ನಮ್ಮೀ ಕನ್ನಡ ನೆಲದಲ್ಲಿ. ನಾವೆಲ್ಲರೂ ಕೂಡ ಕನ್ನಡಿಗರಾಗಿ ನಮ್ಮ ಜವಾಬ್ದಾರಿ ಏನು ಅಂತ ಹೇಳಿದ್ರೆ, ಕನ್ನಡವನ್ನ ಗೆಲ್ಲೋ ತರ ಮಾಡ್ಬೇಕು, ಕನ್ನಡ ಬಾಳ್ಬೇಕು. ಈ ನಮ್ಮ ಕನ್ನಡ ನೆಲದಲ್ಲಿ ಕನ್ನಡ ಉಸಿರಾಗಿರ್ಬೇಕು. ಎಲ್ಲರೂ ಕೂಡ ಕನ್ನಡವನ್ನ ಕಲಿಬೇಕು, ಕನ್ನಡವನ್ನ ಪೋಷಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಕನ್ನಡಿಗರು. ಕನ್ನಡಕ್ಕೆ ನಾವೇ ಮರ್ಯಾದೆಯನ್ನ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಕನ್ನಡಿಗರಾಗಿ ನಾವೇ ಕನ್ನಡವನ್ನ ಪ್ರೀತಿಸ್ಲಿಲ್ಲ ಅಂತ ಹೇಳಿದ್ರೆ ಬೇರೆಯವರು ಆ ಕೆಲಸವನ್ನ ಮಾಡ್ತಾರಾ? ಖಂಡಿತ ಇಲ್ಲ. ಹಾಗಾಗಿ ನಿಮ್ಮೆಲ್ಲರ ಕೆಲಸ ಏನು? ಕನ್ನಡಕ್ಕಾಗಿ ಕೈ ಎತ್ತು, ಅದು ಕಲ್ಪವೃಕ್ಷವಾಗುತ್ತದೆ ಅಂತ ಹೇಳಿ ಒಂದ್ ಮಾತು ಹೇಳ್ತಾರೆ. ಹಾಗಾಗಿ ಕನ್ನಡದ ಉಳಿವಿಗೆ, ಕನ್ನಡದ ಸಂರಕ್ಷಣೆಗೆ ನಾವೆಲ್ಲರೂ ಕೂಡ ಪಣ ತೊಡಬೇಕು ಅಂತ ಹೇಳಿ ಹೇಳ್ತಾ ಈ ದಿನದ ಪದ್ಯ ನಿಮ್ಗೆ ಅರ್ಥ ಆಯ್ತು ಅನ್ಕೊಂಡು ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.